ದಿನಾಂಕ 30/5/2026 ಹೇಮರೆಡ್ಡಿ ಮಲ್ಲಮ್ಮ ಜಯಂತಿಯನ್ನ ಅದ್ದೂರಿಯಾಗಿ ಆಚರಿಸಬೇಕು ಅಂತಕ್ಕಂತಹ ಒಂದು ನಿರ್ಧಾರದಿಂದ ಈ ರೆಡ್ಡಿ ಸಮುದಾಯದ ಜಿಲ್ಲಾ ಮಟ್ಟದ ಎಲ್ಲಾ ಪದಾಧಿಕಾರಿಗಳು ಒಟ್ಟಾಗಿ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡಿದ್ದೇವೆ. ಈ ಕಾರ್ಯಕ್ರಮ ಅರ್ಥಪೂರ್ಣವಾಗಿರಬೇಕು. ಹೇಮರೆಡ್ಡಿ ಮಲ್ಲಮ್ಮ ತಾಯಿಯ ಆದರ್ಶಗಳನ್ನ ಸಮಾಜ ಅಳವಡಿಸಿಕೊಳ್ಳಲಿಕ್ಕೆ ಅವುಗಳನ್ನ ಮತ್ತೆ ಮತ್ತೆ ಅವರ ನೆನಪಿನಂಗಳದಲ್ಲಿ ತರಬೇಕು ಅಂತಕ್ಕಂತಹ ಒಂದು ವಿಚಾರದಿಂದ ಶ್ರೀ ಹೇಮರೆಡ್ಡಿ ಮಲ್ಲಮ್ಮ ಸಂಪೂರ್ಣ ನಾಟಕವನ್ನ ಅವತ್ತು ಮಲ್ಲಮ್ಮ ಜಯಂತಿಯ ಪೂರಕವಾಗಿ ಆಯೋಜಿಸಿದ್ದೇವೆ. ಕಾರ್ಯಕ್ರಮಕ್ಕೆ ಎಲ್ಲ ಜನಪ್ರತಿನಿಧಿಗಳು ಆಗಮಿಸ್ತಾ ಇದ್ದಾರೆ. 30/5/2026 ಕಲಾಭವನದಲ್ಲಿ ಮುಂಜಾನೆ 9:30ಕ್ಕೆ ಪೂಜ್ಯ ಶ್ರೀ ವೇಮನಾನಂದ ಮಹಾಸ್ವಾಮಿಗಳ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೀತದೆ. ಅದಕ್ಕೆ ಮುಖ್ಯ ಅತಿಥಿಗಳಾಗಿ ಮಾನ್ಯ ಶಾಸಕರಾದ ಶ್ರೀಯುತ ಉಮೇಶ್ ಎಚ್ ಮೇಟಿ ಅವರು, ಲೋಕಸಭಾ ಸದಸ್ಯರು ಗದ್ದಿಗೌಡರವರು, ಭಾಂಡಿಗೆ ಸಾಹೇಬರು, ಜಗದೀಶ್ ಪಾಟೀಲ್ರು, PH ಪೂಜಾರ್ ಸಾಹೇಬರು, ಪ್ರಕಾಶ್ ಹುಕ್ಕೇರಿ ಅವರು, ಹನುಮಂತ ನಿರಾಣಿ ಸಾಹೇಬರು, ಸುನೀಲ್ ಗೌಡ್ ಪಾಟೀಲ್ರು, ಪ್ರಕಾಶ್ ತಪ್ಶೆಟ್ಟಿ ಸರ್, SR ಪಾಟೀಲ್ ಸರ್, ಅಜಯ್ ಕುಮಾರ್ ಸರ್ನಾಯ್ಕರ್ ಅವರು ಹಾಗೂ ಶ್ರೀ ವೀರಣ್ಣ ಚರಂತಿಮಠ್ ಸರ್ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಹೆಚ್ಚುವರಿ ಅಪರ ಜಿಲ್ಲಾಧಿಕಾರಿಗಳು ಆಗಮಿಸ್ತಾ ಇದ್ದಾರೆ. ಅವತ್ತು ವಿಶೇಷವಾಗಿ ಕಾರ್ಯಕ್ರಮವನ್ನು ಶ್ರೀಮತಿ ಸೌಮ್ಯ ರೆಡ್ಡಿ ಅವರು ಉದ್ಘಾಟನೆ ಮಾಡಲಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಅತಿ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಎಲ್ಲ ಕಡೆ ನಾವು ಪ್ರಚಾರ ಮಾಡ್ತಾ ಇದ್ದೇವೆ. ಅದರಲ್ಲಿ ಮಲ್ಲಮ್ಮನ ಆದರ್ಶಗಳನ್ನ ಸಂಸಾರದಲ್ಲಿ ಇಟ್ಟುಕೊಂಡು ಸಹಿತ ಸಾಕ್ಷಾತ್ಕಾರವನ್ನ, ಪರಮಾತ್ಮನ ಸಾಕ್ಷಾತ್ಕಾರವನ್ನ ಹೇಗೆ ಪಡಿಬಹುದು ಅಂತಕ್ಕಂಥದ್ದು, ಕರ್ಮಣ್ಯವಾಧಿಕಾರಸ್ತಿ ಮಹಾಫಲೇಶು ಕದಾಚನ್ ಅಂತಕ್ಕಂತಹ ಒಂದು ನುಡಿಮುತ್ತನ್ನ ತಮ್ಮ ಇದರಿಂದ, ತಮ್ಮ ಕಾರ್ಯತಂತ್ರದಿಂದ ಹಾಗೂ ತಮ್ಮ ಸೇವಾ ಮನೋಭಾವದಿಂದ ಸಾಧಿಸಿದ್ರು. ಅದನ್ನ ಇವತ್ತಿನ ಜನಮಾನಸಕ್ಕೆ ಮತ್ತೆ ಮತ್ತೆ ನೆನಪಿಸ್ಲಿಕ್ಕಾಗಿ ಕಾರ್ಯಕ್ರಮದ ನಂತರ ನಾಟಕದ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಎಲ್ಲರೂ ಈ ಕಾರ್ಯಕ್ರಮ ಮುಂಜಾನೆ ಇರುವುದರಿಂದ ತಾವೆಲ್ಲರೂ ಆಗಮಿಸಿ ಈ ಕಾರ್ಯಕ್ರಮಕ್ಕೆ ಶೋಭೆ ತರಬೇಕು ಮತ್ತು ಮಲ್ಲಮ್ಮ ತಾಯಿ ಆಶೀರ್ವಾದಕ್ಕೆ ತಾವೆಲ್ಲರೂ ಪಾತ್ರ ಆಗ್ಬೇಕು ಅಂತಕ್ಕಂತಹ ಒಂದು ವಿನಂತಿ ಮಾಡಿ